ಹಾಗೂ ಸಂವಿಧಾನದ ಆಶಯಗಳು ಈಡೇರಬೇಕು ಅನ್ನುವಂಥದ್ದಾದ್ರೆ ಒಕ್ಕೂಟ ವ್ಯವಸ್ಥೆ ಸುಭದ್ರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ದೇಶದಲ್ಲಿ ಎಲ್ಲವೂ ಕೂಡ ಒಬ್ಬರ ಅಣತಿಗೆ ತಕ್ಕಂತೆ ನಡೆಯಬೇಕು, ಒಂದೇ ಸಂಸ್ಕೃತಿ ಇರಬೇಕು, ಒಂದೇ ಭಾಷೆ ಇರಬೇಕು, ಈ ರೀತಿಯಾದಂತಹದ್ದು ಸಂವಿಧಾನಕ್ಕೆ ವಿರುದ್ಧ ಅಷ್ಟೇ ಅಲ್ಲ, ದೇಶದ ಒಕ್ಕೂಟ ವ್ಯವಸ್ಥೆಗೂ ಕೂಡ ಮಾರಕ ಇದೆ. ಸಂವಿಧಾನದ ಆಶಯ ಮತ್ತು ದೇಶದ ಹಿತ ಎಲ್ಲರೂ ಕಾಪಾಡಬೇಕಾದ್ರೆ ದೇಶದಲ್ಲಿ ಇರ್ತಕ್ಕಂಥ ವೈವಿಧ್ಯತೆಗೆ ಗೌರವವನ್ನು ಕೊಡಬೇಕು. ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇವೆಲ್ಲ ವಿಚಾರಗಳಲ್ಲಿ ಇರ್ತಕ್ಕಂತಹ ವೈವಿಧ್ಯತೆಯನ್ನು ಕೂಡ ನಾವು ಗೌರವಿಸಿದಾಗ ಮಾತ್ರ ದೇಶ ಇನ್ನಷ್ಟು ಸುಭದ್ರವಾಗಿರ್ತದೆ. ಆದರೆ ಇಂದು ದೇಶದಲ್ಲಿ ದಿನೇ ದಿನೇ ಆ ವ್ಯವಸ್ಥೆ ಕ್ಷೀಣ ಆಗ್ತಾ ಇರ್ತದೆ. ವ್ಯವಸ್ಥಿತವಾಗಿ ದೇಶದ ವೈವಿಧ್ಯತೆಯ ಮೇಲೆ ದಾಳಿಗಳು ನಡೀತಾ ಇರ್ತವೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಪ್ರಗತಿಪರ ರಾಜ್ಯಗಳು, ಅದರಲ್ಲೂ ದಕ್ಷಿಣ ಭಾರತದ ರಾಜ್ಯಗಳು, ಅದರಲ್ಲೂ ಕೂಡ ಕರ್ನಾಟಕ ನಮ್ಮ ರಾಜ್ಯದ ಹಿತಕ್ಕೆ ವಿರುದ್ಧವಾಗಿ ನಿರಂತರವಾದಂತಹ ಹೆಜ್ಜೆಗಳನ್ನ ಕೇಂದ್ರ ಸರ್ಕಾರ ಇಡ್ತಾ ಇದೆ. ಇದು ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಆಗಿದೆ. ಹಣಕಾಸು ವಿಷಯದಲ್ಲಿ ತೆಗೆದುಕೊಂಡ್ರೆ ನಿರಂತರ ಅನ್ಯಾಯ ನಡೆದಿದೆ. ಹಣಕಾಸು ಆಯೋಗದವರು ದೇಶದಲ್ಲೇ ಅತಿ ಹೆಚ್ಚು ದೊಡ್ಡ ಹೊಡೆತವನ್ನ, ಅತಿ ಹೆಚ್ಚು ಕಡಿತವನ್ನ ಕಳೆದ ಬಾರಿ ಕರ್ನಾಟಕಕ್ಕೆ ಮಾಡಿದ್ದಾರೆ. ಇದರಿಂದ ಕರ್ನಾಟಕದ ಆರ್ಥಿಕ ಸ್ವಾಯತ್ತತೆ ಅದಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಆರ್ಥಿಕ ಸ್ವಾಯತ್ತತೆ ಇಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಆರ್ಥಿಕ ಶಕ್ತಿಯನ್ನ ಕುಂದಿಸಿದ ಮೇಲೆ ಸ್ವಾಯತ್ತತೆಗೂ ಕೂಡ ಹೊಡೆತ ಬೀಳ್ತದೆ. ಹಾಗಾಗಿ ಈ ಬಾರಿ ಹಣಕಾಸು ಆಯೋಗ, ಕೇಂದ್ರ ಸರ್ಕಾರದವರು ಈ ಹಿಂದೆ ನಮ್ಮ ಕರ್ನಾಟಕಕ್ಕೆ ತೆರಿಗೆಯಲ್ಲಿ ಎಷ್ಟು ಪಾಲಿತ್ತು ಅಂದ್ರೆ 4.7%, ಅದಕ್ಕಿಂತ ಹೆಚ್ಚು ನಮ್ಮ ಪಾಲನ್ನ ಮರುಸ್ಥಾಪನೆ ಮಾಡಿದರೆ ಮಾತ್ರ ಈ ಅನ್ಯಾಯವನ್ನು ಸರಿದೂಗಿಸಬಹುದು. ಅದಕ್ಕಿಂತ ಏನೇ ಕಡಿಮೆ ಮಾಡಿದ್ರು ಕೂಡ ಇದು ಕರ್ನಾಟಕದ ಮೇಲೆ ಮತ್ತೊಂದು ಅನ್ಯಾಯದ ದಾಳಿ ಮುಂದುವರೆದಿದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಭಾಷೆ ವಿಷಯದಲ್ಲೂ ಕೂಡ ನಿರಂತರವಾಗಿ ಪ್ರಾದೇಶಿಕ ಭಾಷೆಗಳ ಕನ್ನಡವನ್ನ ಒಳಗೊಂಡು ಬದಿಗೆ ಸರಿಸಿ ಬಲವಂತವಾಗಿ ಹಿಂದಿಯನ್ನ ಏರುವಂತಹದ್ದು ವ್ಯವಸ್ಥಿತವಾಗಿ ನಡೆದಿದೆ. ಹಾಗೂ ಕರ್ನಾಟಕದಲ್ಲಿ ನಮ್ಗೆ ನೀರಿನ ವಿಷಯ ಬಂದಾಗ ಮಾದಾಯಿ ನದಿಯಲ್ಲಿ ನೀರನ್ನ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಕಳಸಾ ಬಂಡೂರಿ ಯೋಜನೆಗೆ ಇಲ್ಲಿವರೆಗೂ ಕೂಡ ನಮಗೆ ಅನುಮತಿ ಕೊಡದೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಮೇಕೆದಾಟು ಯೋಜನೆಯನ್ನ ಮಾಡಲಿಕ್ಕೂ ಕೂಡ ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿನ ಅರ್ಜಿಯನ್ನ ತಿರಸ್ಕಾರ ಮಾಡಿದ ನಂತರವೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಕರ್ನಾಟಕಕ್ಕೆ ಅನುಮತಿಯನ್ನ ಕೊಡದೆ ನಿರಾಕರಿಸಿ ನಮ್ಮ ರೈತರಿಗೆ, ಕರ್ನಾಟಕದ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿ 53 ಪೈಸೆಯನ್ನು ಕೂಡ ಕೊಡದೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಹಣಕಾಸು ಆಯೋಗದವರು
ಕರ್ನಾಟಕಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ 11,495 ಕೋಟಿ ವಿಶೇಷ ಅನುದಾನವನ್ನ ಶಿಫಾರಸು ಮಾಡಿದ್ರು ಕೂಡ ಅದರಲ್ಲಿ ಚುಕ್ಕಾಣಿ ಪೈಸಾವನ್ನು ಕೂಡ ಕೊಡದೆ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದೆಲ್ಲ ಸಾಲದು ಅಂತೇಳಿ ಈಗ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಬುಡಮೇಲು ಮಾಡಿ ರಾಜ್ಯಗಳ ಸ್ವಾಯತ್ತತೆ ಒಕ್ಕೂಟ ವ್ಯವಸ್ಥೆಯನ್ನ ಗಾಳಿಗೆ ತೂರಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು ಬಡವರಿಗೆ ಜೀವನ ಆಧಾರವಾಗಿದ್ದಂತಹ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಸಿದುಕೊಳ್ತಾ ಇರೋದು ಕೂಡ ಇದು ಅನ್ಯಾಯ ಮುಂದುವರೆದ ಭಾಗ ಆಗಿದೆ. ಈ ಒಕ್ಕೂಟ ವ್ಯವಸ್ಥೆ ಭದ್ರವಾಗಿರಬೇಕು. ಭಾರತ ದೇಶ ಇನ್ನಷ್ಟು ಮುಂದುವರಿಬೇಕು ಅಂತ ಹೇಳಿದ್ರೆ ಪ್ರಗತಿಪರ ರಾಜ್ಯಗಳಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಹೊರತು ಅವರು ಮಾಡಿದಂತ ಪ್ರಗತಿಗೆ ಅವರಿಗೆ ಶಿಕ್ಷೆ ಕೊಡುವಂತಹದ್ದು ಆಗಬಾರದು. ಪ್ರಗತಿಯನ್ನ ಪ್ರೋತ್ಸಾಹಿಸಬೇಕೇ ಹೊರತು ಪ್ರಗತಿಗೆ ಶಿಕ್ಷೆ ಉತ್ತರ ಆಗಬಾರದು. ಪ್ರೋಗ್ರೆಸ್ ಶುಡ್ ನಾಟ್ ಬಿ ಪೀನಲೈಸ್ಡ್. ಇವತ್ತು ನಾವು ಪ್ರಗತಿ ಮಾಡಿದ್ದೇವೆ ಅಂತ ಹೇಳಿ ನಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಇದು ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಷ್ಟೇ ಅಲ್ಲ, ಇದರಿಂದ ದೇಶಕ್ಕೂ ಕೂಡ ಒಳ್ಳೇದಾಗುತ್ತಿಲ್ಲ. ದೇಶದ ಪ್ರಗತಿಯ ದೃಷ್ಟಿಯಿಂದ ಹಾಗೂ ಒಕ್ಕೂಟ ವ್ಯವಸ್ಥೆ, ನಮ್ಮ ಸಂವಿಧಾನ ಇವೆಲ್ಲವುಗಳು ಸುಭದ್ರವಾಗಿರ್ಬೇಕಾದ್ರೆ ಈ ಅನ್ಯಾಯಕ್ಕೆ ಕಡೆ ಆಡಬೇಕು. ಎಲ್ಲ ರಾಜ್ಯಗಳನ್ನ, ಎಲ್ಲ ಭಾಷೆಗಳನ್ನ, ಎಲ್ಲ ಸಂಸ್ಕೃತಿಗಳನ್ನ ಸಮಾನವಾಗಿ ಗೌರವಿಸುವುದರ ಮುಖಾಂತರ ರಾಜ್ಯಗಳಿಗೆ ಶಕ್ತಿಯನ್ನ ತುಂಬಿ ಪ್ರಗತಿಯ ದಿಕ್ಕಿನಲ್ಲಿ ರಾಜ್ಯಗಳಿಗೆ ಪ್ರೋತ್ಸಾಹಿಸಿ ರಾಜ್ಯಗಳ ಪ್ರಗತಿಯೇ ದೇಶದ ಪ್ರಗತಿ ಅಂತ ಭಾವಿಸಿದಾಗ ದೇಶ ಮತ್ತಷ್ಟು ಮುನ್ನಡೆಯಲಿಕ್ಕೆ ಸಾಧ್ಯ. ಈ ಗಣರಾಜ್ಯೋತ್ಸವದ ದಿನವಾದರೂ ಸಹ ಕೇಂದ್ರ ಸರ್ಕಾರಕ್ಕೆ ಇದು ಮನವರಿಕೆ ಆಗಲಿ ಅನ್ನುತ್ತಾ ನಾನು ಆಶಯ ವ್ಯಕ್ತ ಮಾಡ್ತೇನೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ನಾವು ಜಾರಿಗೆ ತಂದಿರತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಹಾಸನ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕೂಡ ಆಗಿರ್ತಕ್ಕಂತಹ ಅದರ ಜನಪರ ಪರಿಣಾಮ ನಾವೆಲ್ಲರೂ ಕೂಡ ಗಮನಿಸಬೇಕಾಗುತ್ತೆ. ನಾವೇನು ಗೃಹಲಕ್ಷ್ಮಿ ಯೋಜನೆ ಅದರ ಅಡಿಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕೂಡ ಸುಮಾರು 4,41,590 ಮಹಿಳೆಯರು ಹಾಸನ ಜಿಲ್ಲೆಯಲ್ಲಿ ಮನೆಯ ಒಡತಿಯರು ಗೃಹಲಕ್ಷ್ಮಿ ಅಡಿ ಸೌಲಭ್ಯವನ್ನ ಪಡೆದುಕೊಳ್ತಾ ಇದ್ದಾರೆ. ಸುಮಾರು 2,044 ಕೋಟಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಾಸನ ಜಿಲ್ಲೆಗೆ ನೇರವಾಗಿ ಪ್ರಜೆಗಳ ಕೈಗೆ ಶಕ್ತಿ ತುಂಬುವಂತಹ ರೀತಿಯಲ್ಲಿ ಅವರ ಕೈಗೆ ವರ್ಗಾವಣೆಯನ್ನ ಮಾಡಲಾಗಿದೆ, ಅವರ ಅಕೌಂಟಿಗೆ. ಹಾಗೆ ಸುಮಾರು 4,39,157 ಪಡಿತರ ಚೀಟಿಗಳು, ಅದರ ಅಡಿಯಲ್ಲಿ ಸುಮಾರು 14,65,328 ಜನ ಹಾಸನ ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ಹಿಂದೆ 5 ಕೆಜಿ ಅಕ್ಕಿ ಮತ್ತು ಇನ್ನು 5 ಕೆಜಿಗೆ ಸಮಾನಾಂತರವಾಗಿ 170 ರೂಪಾಯಿ ಡಿಬಿಟಿ ಮುಖಾಂತರ ಅವರ ಅಕೌಂಟಿಗೆ ಹಾಕಿದ್ದಿದೆ. ಈಗ ಆ ಡಿಬಿಟಿ ಬದಲಾಗಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನ ಒಂದು ರೇಷನ್ ಕಿಟ್, ದಿನಸಿ ಕಿಟ್ ಅನ್ನ ಕೊಡೋದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅದಕ್ಕೆ ಅನ್ನುವಂತಹದ್ದು ಸಂಕಲ್ಪ ಇದೆ. ಹಾಗೂ ಗೃಹ ಜ್ಯೋತಿ ಯೋಜನೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ
5,40,717 ಕುಟುಂಬಗಳಿಗೆ ಇಲ್ಲಿಯವರೆಗೂ ಕೂಡ 517 ಕೋಟಿ ಅವರ ವಿದ್ಯುತ್ ಶಕ್ತಿಯ ಬಿಲ್ಲನ್ನ ಸರ್ಕಾರ ಪಾವತಿಸುವುದರ ಮುಖಾಂತರ ಅವರಿಗೆ ವಿದ್ಯುತ್ ಶಕ್ತಿಯ ಬಿಲ್ಲನ್ನ ಮನ್ನಾ ಮಾಡಿ, ಅಂದ್ರೆ ಸರ್ಕಾರ ಪಾವತಿ ಮಾಡಿದೆ ಅವರ ಪರವಾಗಿ. ಅದೇ ರೀತಿ ಹಾಸನದಲ್ಲಿ ಸುಮಾರು ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂತಹ ಪ್ರಯಾಣಿಕರ ಸಂಖ್ಯೆ, ಅಂದ್ರೆ ಪ್ರಯಾಣಗಳ ಸಂಖ್ಯೆ 19,67,372 ಪ್ರಯಾಣಗಳನ್ನ ಮಹಿಳೆಯರು ಹಾಸನ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಇದರಲ್ಲೇ ಸುಮಾರು 676 ಕೋಟಿಯಷ್ಟು ಅವರಿಗೆ ತಗುಲ್ತಾ ಇದ್ದಂತಹ ವೆಚ್ಚ ಉಳಿತಾಯ ಆಗಿದೆ, ಅವರಿಗೆ ನೇರವಾಗಿ ಅನುಕೂಲ ಆಗಿದೆ. ನಾವು ಅನ್ನಭಾಗ್ಯ ಹೊರತುಪಡಿಸಿದ್ರೆ ಈ ಬೇರೆ ಯೋಜನೆಗಳಲ್ಲೇ 3,668 ಕೋಟಿ ಅನ್ನಭಾಗ್ಯ ಲೆಕ್ಕ ಹಾಕೋದು ಸ್ವಲ್ಪ ಬೇರೆ ಬೇರೆ ರೀತಿ ಬರುತ್ತೆ. ಯಾಕಂದ್ರೆ 170 ರೂಪಾಯಿ ಡಿಬಿಟಿ ಮಾಡಿದ್ದೇವೆ, ಆಮೇಲೆ 5 ಕೆಜಿ ಅಕ್ಕಿ ಕೊಟ್ಟಿದ್ದೇವೆ. ಸೊ ಅದನ್ನ ಹೊರತುಪಡಿಸಿದ್ರೆ 3,668 ಕೋಟಿ ನೇರವಾಗಿ 1 ಪೈಸಾ ಸೋರಿಕೆ ಇಲ್ಲದೆ, 1% ಕಮಿಷನ್ ಇಲ್ಲದೆ, ಯಾರ ಮನೆ ಬಾಗಿಲಲ್ಲಿ ಕಾಯದೆ, ಯಾವ ಕಚೇರಿಗೂ ಅಲೆಯದೆ 3,668 ಕೋಟಿ ರೂಪಾಯಿ ನೇರವಾಗಿ ಜನಗಳ ಕೈಗೆ ಹೋಗಿದೆ. ಇಲ್ಲಿಯವರೆಗೆ. ಅದೇ ರೀತಿ ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ 1,12,000 ಕೋಟಿ 1,12,000 ಕೋಟಿ ಜನಗಳ ಅಕೌಂಟಿಗೆ ನೇರವಾಗಿ ಪ್ರಯೋಜನವನ್ನು ತಲುಪಿಸಿದ್ದೇವೆ. ಇಷ್ಟು ಪ್ರಮಾಣದಲ್ಲಿ ಯಾವುದೇ ಸೋರಿಕೆ ಇಲ್ಲದೆ, ಯಾರ ಮುಲಾಜು ಇಲ್ಲದೆ, ಯಾವ ಶೋಷಣೆ ಇಲ್ಲದೆ, ಯಾವ ಕಚೇರಿಗೂ ಅಲೆಯದೆ, ಯಾರಿಗೂ ಸಲಾಂ ಹೊಡೆಯದೆ 1,12,000 ಕೋಟಿ ರೂಪಾಯಿ ನೇರವಾಗಿ ಜನಗಳ ಅಕೌಂಟಿಗೆ ಹೋಗಿರ್ತಕ್ಕಂಥದ್ದು ಪ್ರಪಂಚದಲ್ಲೇ ಏಕೈಕ ಯೋಜನೆ ಅಂದ್ರೆ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆ. ಇದರ ಪ್ರತಿಫಲವಾಗಿಯೂ ಕೂಡ ನಾವೆಲ್ಲ ಗಮನಿಸಿರಬಹುದು. ಇವತ್ತು ತಲೆ ಆದಾಯ ಬಂದಾಗ, ಪರ್ ಕ್ಯಾಪಿಟಾ ಇನ್ಕಮ್ ತಲೆ ಆದಾಯ ಬಂದಾಗ ದೇಶದಲ್ಲೇ ನಂಬರ್ 1 ತಲೆ ಆದಾಯ ಕರ್ನಾಟಕದಲ್ಲಿ ಇದೆ. ಇಡೀ ದೇಶದಲ್ಲಿ ತಲೆ ಆದಾಯದಲ್ಲಿ ಕರ್ನಾಟಕ 1ನೇ ಸ್ಥಾನಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಜನಗಳ ಪರಿಶ್ರಮ, ನಮ್ಮ ರಾಜ್ಯದ ಮಾನವ ಸಂಪನ್ಮೂಲದ ಶಕ್ತಿ, ಅವೆಲ್ಲವುಗಳ ಜೊತೆಗೆ ಗ್ಯಾರಂಟಿ ಯೋಜನೆಯದ್ದು ಕೂಡ ಇದಕ್ಕೆ ಸಹಕಾರಿಯಾಗಿದೆ. ಬೇರೆ ರಾಜ್ಯಗಳಲ್ಲಿ ಈ GST ಬದಲಾವಣೆ ಆದ್ಮೇಲೆ ತೆರಿಗೆ ಸಂಗ್ರಹ ನೆಗೆಟಿವ್ ಆಗಿದೆ ಬೇರೆ ರಾಜ್ಯಗಳಲ್ಲಿ, ಬಹುತೇಕ ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ ಕುಂಠಿತ ಆಗಿದೆ, ಆದ್ರೆ ನಾವು ನೆಗೆಟಿವ್ಗೆ ಹೋಗಿಲ್ಲ. 10-12% ಇರಬೇಕಾಗಿದ್ದು 3% ಬಂದಿದೆ. ಬೇರೆಯವರೆಲ್ಲ ಮೈನಸ್ಗೆ ಹೋಗಿದ್ದಾರೆ. ಅದು ಕೂಡ ಆಗ್ತಾ ಇದೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳು ಎಲ್ಲ ಒಂದು ಕಡೆ ಜನಗಳಿಗೆ ಆರ್ಥಿಕ ಭದ್ರತೆಯನ್ನ ಒದಗಿಸುವುದರಲ್ಲಿ ಯಶಸ್ಸಾಗಿದ್ದಾವೆ ಅಂತ ಹೇಳಲಿಕ್ಕೆ. ತಲೆ ಆದಾಯ 1ನೇ ಸ್ಥಾನದಲ್ಲಿರೋದು, ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ GST ತೆರಿಗೆ ಆದಾಯ ನಕಾರಾತ್ಮಕ ಆಗಿರುವ ಸಂದರ್ಭದಲ್ಲಿ ನಾವು ಕನಿಷ್ಠ ಸಕಾರಾತ್ಮಕತೆಯನ್ನ ಕಾಪಾಡಿಕೊಂಡಿದ್ದೇವೆ. ಹಳೆ ಕಡಿಮೆ ಆಗಿಲ್ಲ ಅಂತಲ್ಲ, ಕಡಿಮೆ ಆಗಿದೆ, ಆದ್ರೆ ಅಟ್ಲೀಸ್ಟ್ ಪಾಸಿಟಿವ್ ಟೆರಿಟರಿಯಲ್ಲಿ ಇದ್ದೀವಿ. ಬೇರೆ ರಾಜ್ಯಗಳೆಲ್ಲ ನೆಗೆಟಿವ್. ಇವೆಲ್ಲ ಗಮನಿಸಿದಾಗ ಗ್ಯಾರಂಟಿ ಯೋಜನೆಗಳು ಅಷ್ಟು ಸ್ವಲ್ಪದಷ್ಟು ಮಟ್ಟಿಗೆ ಜನಗಳ ಬದುಕಿಗೆ ಸಹಕಾರಿ ಆಗ್ತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗುವ ಒಂದು ಕಾರಣ ಅನ್ನುವಂತಹದ್ದು. ಇಷ್ಟು
ಈ ಗಣರಾಜ್ಯೋತ್ಸವದ ವಿಷಯದಲ್ಲಿ ಎರಡು ಪ್ರಮುಖ ವಿಷಯಗಳು. ಸರ್, ಕೇಂದ್ರ ಬಜೆಟ್ ಬರ್ತಿದೆ ಸರ್, ನಿಮ್ಮೊಮ್ಮೆ ದೆಹಲಿಗೆ ಹೋಗಿ ಏನ್ ನಿರೀಕ್ಷೆ ಮಾಡಿದ್ರೆ ಅಥವಾ ಯಾವ್ದಾದ್ರು ಬೇಡಿಕೆಗಳನ್ನ ಕೊಟ್ಟಿದ್ದಾರೆ ಸರ್, ಈ ತರದ್ದು ಆಗ್ಬೇಕು ಅಂತ? ನಾವು ರಾಜ್ಯದ ಪರವಾಗಿ ಕೆಲವು ಬೇಡಿಕೆಗಳನ್ನ ವರ್ಷ ನಾನೇ ಹೋಗಿ ಮುಖ್ಯಮಂತ್ರಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇನೆ ಮತ್ತು ಮುಖ್ಯಮಂತ್ರಿಗಳು ನಾವು ಕೂಡ ಕೆಲವು ಬಾರಿ ಹೋಗಿ ಸಲ್ಲಿಸಿದ್ದೇವೆ. ಮುಖ್ಯವಾಗಿ ರಾಜ್ಯಕ್ಕೆ ಏನು ಹಣಕಾಸು ಆಯೋಗದ ಶಿಫಾರಸ್ಸಿನ ಪ್ರಕಾರ ಬರಬೇಕಾದಂತ 11,495 ಕೋಟಿಯನ್ನ ಬಿಡುಗಡೆ ಮಾಡಬೇಕು. ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೇಂದ್ರ ಬಜೆಟ್ ನ ದುಡ್ಡು ನಮ್ಗೆ ಕೊಡಬೇಕು. ಜಲಜೀವನ್ ಮಿಷನ್ ನಲ್ಲಿ ಕರ್ನಾಟಕಕ್ಕೆ 14,000 ಕೋಟಿ ಕೇಂದ್ರ ಸರ್ಕಾರದ್ದು ಬಾಕಿ ಇದೆ. ಬಾಕಿಯನ್ನ ಬಿಡುಗಡೆ ಮಾಡಬೇಕು. ಹಾಗೂ ಉದ್ಯೋಗ ಖಾತ್ರಿ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮರುಸ್ಥಾಪನೆ ಮಾಡಬೇಕು ಮತ್ತು ಕೆಲವು ಯೋಜನೆಗಳು, ಉದಾಹರಣೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಾಗೂ ಪಿಂಚಣಿ, ಸಾಮಾಜಿಕ ಭದ್ರತೆ ಕಾರ್ಯಕ್ರಮದಲ್ಲಿ ಪಿಂಚಣಿ ಯೋಜನೆಗಳು, ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಬಂದ ಕಾಲದಿಂದ 12 ವರ್ಷದಿಂದ ₹1 ಈ ಯೋಜನೆಗಳಿಗೆ ಜನಗಳಿಗೆ ಕೊಡ್ತಕ್ಕಂಥ ಸಹಾಯಧನ ಹೆಚ್ಚಾಗಿದೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕಟ್ಟಲಿಕ್ಕೆ ಜನಗಳಿಗೆ ಸಹಾಯಧನವನ್ನ ಕೊಡ್ತೇವೆ. ಮನೆ ನಿರ್ಮಾಣ ಸಾಮಗ್ರಿಗಳು, ಅದಕ್ಕೆ ತಗುಲುವ ಖರ್ಚು ಕಳೆದ 12 ವರ್ಷದಲ್ಲಿ 2 ಪಟ್ಟು ಹೆಚ್ಚಾಗಿದೆ. ಸಿಮೆಂಟು, ಸ್ಟೀಲು, ಲೇಬರು, ಎಲ್ಲ ಐಟಮ್ಗಳು 12 ವರ್ಷದಲ್ಲಿ 200% ಹೆಚ್ಚಾಗಿದೆ. ಆದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇರತಕ್ಕಂತ ಸಹಾಯಧನ 1 ಪೈಸಾನು ಕೂಡ ಹೆಚ್ಚು ಮಾಡಿಲ್ಲ. ಎನ್ಡಿಎ ಸರ್ಕಾರ ಬಂದ ಮೇಲೆ ಹಿಂದೆ ಯುಪಿಎ ಸರ್ಕಾರ ಎಷ್ಟು ನಿಗದಿ ಮಾಡಿದ್ರು ಅಷ್ಟೇ ಕೊಡ್ತಾ ಇದ್ದಾರೆ PMAY. ಹಾಗೇನೆ ಪಿಂಚಣಿ ಯೋಜನೆ, ಅದರಲ್ಲೂ ಕೂಡ ಹಿಂದೆ ಯುಪಿಎ ಸರ್ಕಾರದಲ್ಲಿ ಎಷ್ಟು ಕೊಡ್ತಾ ಇದ್ರು ವಯಸ್ಸಾದಂತವರಿಗೆ, ವೃದ್ಧರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ, ಅದರಲ್ಲೂ ಕೂಡ 12 ವರ್ಷದಲ್ಲಿ ₹1 ಜಾಸ್ತಿ ಮಾಡಿಲ್ಲ. ಸೊ ಇವುಗಳನ್ನ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಹೆಚ್ಚು ಮಾಡಬೇಕು ಅಂತಾನು ಮನವಿ ಸಲ್ಲಿಸಿದ್ದೇವೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಮಧ್ಯಾಹ್ನ ಬಿಸಿ ಊಟ, ಅಡುಗೆ ಕಾರ್ಯಕರ್ತರು, ಇವರಿಗೆ ಕೊಡ್ತಕ್ಕಂತಹ ಗೌರವಧನ ಕೂಡ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ₹1 ಹೆಚ್ಚಳ ಮಾಡಿಲ್ಲ. 12 ವರ್ಷ ಕಳೆದಿದೆ. ಅವರಿಗೆ ಮಾಡ್ತಕ್ಕಂತ ಕೆಲಸದ ಬಗ್ಗೆ ಏನಾದ್ರೂ ಗೌರವ ಇದ್ರೆ ಕಾಲಕ್ಕೆ ತಕ್ಕ ಹಾಗೆ ಅವರ ಗೌರವಧನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೇವೆ. ಈ ರೀತಿಯಾಗಿ ನಾವು ಒಂದು ನಮ್ಮ ಸಲಹೆ ಮತ್ತು ಕರ್ನಾಟಕದ ಕೆಲವು ಮನವಿಗಳನ್ನ ನಾವು ಸಲ್ಲಿಸಿದ್ದೇವೆ. ಆದ್ರೆ ಇಲ್ಲಿವರೆಗೂ ನಾನು ಸುಮಾರು ಬಾರಿ ಇವುಗಳಲ್ಲಿ ಭಾಗವಹಿಸಿದ್ದೇನೆ. ನನ್ನ ಪ್ರಕಾರ ಈ ಭಾಗವಹಿಸುವಂತದ್ದೇ ಒಂದು ವ್ಯರ್ಥ ಆಲಾಪ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವು ಹೇಳಿದ್ದು ಯಾವುದನ್ನು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಆದ್ರೆ ಹೋಗಿ ರಾಜ್ಯ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅಂತ ನಮ್ಮೇಲೆ ಆರೋಪಗಳು ಬರ್ತವೆ. ನಾವು ಎಷ್ಟು ಪ್ರಾಮಾಣಿಕವಾಗಿ ಹೋಗಿ ಏನೇ ಮನವಿ ಮಾಡೋದಷ್ಟೇ ಅಲ್ಲ, ಮನವರಿಕೆನೂ ಮಾಡಿದ್ದೇವೆ. ಅದಕ್ಕೆ ಯಾರಿಗೂ ಕೂಡ ಎಲ್ಲರೂ ಒಪ್ಪುವಂತ ವಿಚಾರಗಳನ್ನೇ ನಾವು ಹೇಳುತ್ತೇವೆ. ಆದ್ರೆ ಇಲ್ಲಿವರೆಗೂ ನಮ್ಮ ಒಂದು ಮನವಿಯನ್ನು ಕೂಡ ಕಿವಿ ಮೇಲೆ ಹಾಕೊಂಡಲ್ಲಿ ಉದಾಹರಣೆ ಇಲ್ಲ. ಸೊ ಒಂದು ರೀತಿಯಲ್ಲಿ ಭಾಗವಹಿಸುವಂತದ್ದೇ ನಮಗೆ ಒಂದು ಸಂದರ್ಭದಲ್ಲಿ ಮುಜುಗರದ ಸಂಗತಿ. ಯಾಕೆ ಅಂದ್ರೆ ಹೋಗ್ಬೇಕು, 1-3 ನಿಮಿಷ ಮಾತಾಡ್ಬೇಕು, ಇಂತಹ
ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಅವರು ಎಷ್ಟು ಮಟ್ಟಿಗೆ ಇದನ್ನ ಪರಿಗಣಿಸ್ತಾರೆ ಗೊತ್ತಿಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನ ಏನು ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅನ್ನುವಂಥದ್ದು. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಹಣಕಾಸು ಆಯೋಗದ ವರದಿ ಸಲ್ಲಿಕೆ ಆಗುವಂತಹದ್ದು, ಮಂಡನೆ ಆಗುವಂತಹ ಹಂತದಲ್ಲಿದೆ. ಹೋದ ಹಣಕಾಸು ಆಯೋಗದವರು ಇತಿಹಾಸದಲ್ಲಿ ಘೋರ ಅನ್ಯಾಯವನ್ನ ಕರ್ನಾಟಕಕ್ಕೆ ಮಾಡಿದ್ದಾರೆ. ಇತಿಹಾಸದಲ್ಲೇ ಯಾರಿಗೂ ಕೂಡ 23% ಒಂದು ರಾಜ್ಯದ ಅನುದಾನವನ್ನ ಕಡಿತ ಮಾಡಿದ ಉದಾಹರಣೆ ಇಲ್ಲ. ರಿಪೀಟ್ ಮಾಡ್ತೇನೆ, ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ರಾಜ್ಯದ ಅನುದಾನವನ್ನ ಒಂದೇ ವರ್ಷದಲ್ಲಿ 23% ಕಡಿತ ಮಾಡಿದ ಉದಾಹರಣೆ ಇಡೀ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ಇಲ್ಲ ಅಂತ ಘೋರ ಅನ್ಯಾಯ ಕಳೆದ ಬಾರಿ ಕರ್ನಾಟಕಕ್ಕೆ ಆಗಿದೆ. ಹಾಗಾಗಿ ಅನ್ಯಾಯ ಏನಾದರೂ ಸರಿ ಆಗ್ಬೇಕಾದ್ರೆ ಈ ಹಿಂದೆ ಏನು ಕರ್ನಾಟಕದ ಪಾಲು ಇತ್ತು ತೆರಿಗೆಯಲ್ಲಿ 4.7%, ಅದಕ್ಕಿಂತ ಹೆಚ್ಚು ಕೊಟ್ಟಲ್ಲಿ ಮಾತ್ರ ಕರ್ನಾಟಕಕ್ಕೆ ಆಗಿರುವ ಅನ್ಯಾಯ ಸರಿದೂಗಿಸಲಿಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚು ಕೊಟ್ಟಲ್ಲಿ ಮಾತ್ರ ಕರ್ನಾಟಕಕ್ಕೆ ನ್ಯಾಯ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ನಾನು ಒಪ್ಕೊಳ್ಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ ಇವತ್ತು. ನಾಳೆ ನನ್ನ ಮಾತು ಬದಲಾಯಿಸಕ್ ಆಗೋದಿಲ್ಲ. 4.7ಕ್ಕಿಂತ ಹೆಚ್ಚಿಗೆ ಅವ್ರು ಕೊಟ್ರೆ ನಾವು ಒಪ್ಬೇಕಾಗುತ್ತೆ. ಆಯ್ತು, ನಮ್ಮ ಸಮಸ್ಯೆಗೆ ಕಿವಿ ಕೊಟ್ಟಿದ್ದಾರೆ, ನಮ್ಮ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ 4.7ಕ್ಕಿಂತ ಏನಾದ್ರು ಕಡಿಮೆ ಆದರೆ ಅಲ್ಲಿಗೆ ಕರ್ನಾಟಕಕ್ಕೆ ಅನ್ಯಾಯ ಮುಂದುವರಿದಿದೆ ಅನ್ನುವಂತಹದನ್ನು ಕೂಡ ನಾವು ಒಪ್ಕೊಳ್ಬೇಕಾಗುತ್ತೆ. ಇದು ಎಷ್ಟು ಮಟ್ಟಿಗೆ ಏನ್ ಮಾಡ್ತಾರೆ ಅನ್ನೋದು ಆಯ್ಕೆಯ ಮಂಡನೆ ಆದ್ಮೇಲೆ ನಾವು ನೀವೆಲ್ಲ ಕೂಡ ನೋಡಬೇಕಾಗುತ್ತೆ. ಹೇಳಿದ್ದಾರೆ, ಈ ಗ್ಯಾರಂಟಿ ಯೋಜನೆಗಳ ಹೊರತಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇನ್ನೂ ಅಭಿವೃದ್ಧಿಯಾಗಿ ಮುಂದಾಗಿ ಆಗ್ತಾ ಇಲ್ಲ. ಆದ್ರೆ ಕೇಂದ್ರದ ಮೇಲೆ ಹೇಳ್ಕೊಂಡು ಕಾರ್ಯಕ್ರಮವನ್ನ ಏನು ಅಭಿವೃದ್ಧಿ ಕೆಲಸದಲ್ಲಿ ಕಾಂಗ್ರೆಸ್ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ. ವಿತ್ತ ಸಚಿವರು ಏಕವಚನದಲ್ಲಿ ಮಾತಾಡ್ತಾರೆ. ಸಿಎಂ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ರಾಜ್ಯಕ್ಕೆ? ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ಲಿ? ಮೇಕೆದಾಟು ಯೋಜನೆ ಅದು ಆದ್ರೆ ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಕುಡಿಯೋದಕ್ಕೆ ನೀರು ಸಿಗುತ್ತೆ. ಹೇಮಾವತಿ ಯೋಜನೆಯಲ್ಲಿ ಅಂಚಿನಲ್ಲಿ ನಾಲೆ ಅಂಚಿನಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತಿಗೂ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಮೇಕೆದಾಟು ಯೋಜನೆ ಆದ್ರೆ ಎಲ್ಲಾ ರೈತರಿಗೂ ಕೂಡ ಕುಡಿಯೋ ನೀರು ಕೊಡಬಹುದು ಮತ್ತು ಅಂಚಿನಲ್ಲಿರ್ತಕ್ಕಂಥ ರೈತರಿಗೆ ನೀರಾವರಿ ಕೊಡಬಹುದು. ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಇದಕ್ಕೆ ಅನುಮತಿ ಕೊಡಬಾರದು ಅಂತ ದಾವೆ ಹೂಡಿದ್ರೆ ಸುಪ್ರೀಂ ಕೋರ್ಟ್ನವರು ಅದನ್ನ ಸಾರಾ ಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇವತ್ತಿಗೂ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅನುಮತಿಯನ್ನ ಕೊಟ್ಟಿಲ್ಲ. ಕೊಡಿಸಬಹುದಲ್ವಾ? ಕೊಡಿಸಿ ಮಾತನಾಡಿದ್ರೆ ನಾವು ಕೂಡ ಅವ್ರು ಹೇಳಿದ ಮಾತಿಗೆ ತಲೆ ಬಗ್ಗುತ್ತೇವೆ, ಕೇಳ್ತೇವೆ. ನಾವು ಕೇಳ್ತಾ ಇರೋದೇನು? ಸಮುದ್ರಕ್ಕೆ ಹೋಗ್ತಾ ಇರುವ ನೀರು ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಕರ್ನಾಟಕದ ಜನಗಳಿಗೆ ಕುಡಿಯೋ ನೀರಾದ್ರೂ ಸಿಗುತ್ತೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಅಂತ ಯಾವ ಕಾನೂನು ತೊಡಕು ಇಲ್ಲ. ತಮಿಳುನಾಡಿಗೆ ಕೊಡಬೇಕಾದಷ್ಟು ನೀರಿನಲ್ಲಿ ಒಂದು ಹನಿ ನೀರನ್ನು ಕೂಡ ಕಡಿಮೆ ಮಾಡದೆ ತಮಿಳುನಾಡಿಗೆ ಇರ್ತಕ್ಕಂಥ ಭಾಗ 100ಕ್ಕೆ 100 ಕೂಡ ಅವರಿಗೆ ಕೊಟ್ಟು ಹೆಚ್ಚುವರಿ ನೀರನ್ನು ಉಪಯೋಗ ಮಾಡಿಕೊಳ್ಳುವುದರಿಂದ ಇದು ಕರ್ನಾಟಕದ ಜನಗಳಿಗೆ ಅನುಕೂಲವೇ ಹೊರತು ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಮೇಕೆದಾಟು ಯೋಜನೆ ಆಗಿ ನೀರನ್ನ ಶೇಖರಣೆ ಮಾಡಿದ್ರೆ ತಮಿಳುನಾಡಿಗೆ ನೀರಿನ ಕೊರತೆ ಬಂದ್ರೆ ನಾವು ಬಿಡಬಹುದು ಅವಾಗ. ಯಾಕಂದ್ರೆ ಇದು ಸಮತೋಲನ ಜಲಾಶಯ, ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಏನಾದ್ರೂ ಅವ್ರಿಗೆ ಕಡಿಮೆ ಆದ್ರೆ ಈ ನೀರನ್ನು ಅವ್ರಿಗೆ ಬಿಡಬಹುದು, ಅವರಿಗೂ ಅನುಕೂಲ ಇದೆ. ಒಂದ್ 300-400 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲ ಇರೋ ಯೋಜನೆಗೆ 1 ನಿಮಿಷದಲ್ಲಿ ನಾನು ಪ್ರಧಾನಮಂತ್ರಿಗಳ ಕೈ ಹಿಡಿದು
ಬಳಸಿ ಅನುಮತಿ ಕೊಡಿಸ್ತೇವೆ ಅಂತ ಹೇಳಿ ಎಷ್ಟು ವರ್ಷ ಆಯ್ತು? ಅನುಮತಿ ಕೊಡಿಸ್ಕೊಡಿ. ಹಾಸನ ಜಿಲ್ಲೆ ಪರವಾಗಿಯೂ ಕೂಡ ಅವರಲ್ಲಿ ನಂದು ಒಂದು ಮನವಿ ಇದೆ. ಮಾಜಿ ಪ್ರಧಾನಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲರಿಗೂ ಕೂಡ ಕೇಂದ್ರದಲ್ಲಿ ಪ್ರಭಾವ ಹೆಚ್ಚಿದೆ. ಆ ಪ್ರಭಾವವನ್ನು ಬಳಸಿ ನಮ್ಮ ಹಾಸನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಯೋಜನೆಗೆ ಕೇಂದ್ರದಿಂದ ಸ್ವಲ್ಪ ಅನುದಾನವನ್ನ ಕೊಡಿಸಿ. ನಮಗೂ ಆಸಕ್ತಿ ಇದೆ, ನಾವು ಪ್ರಯತ್ನ ಮಾಡ್ತೇವೆ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಇಚ್ಛೆ ಆಗಿದೆ, ಹಾಸನ ಜನತೆಯ ಇಚ್ಛೆನೂ ಆಗಿದೆ. ಸೆಂಟ್ರಲ್ ಬಜೆಟ್ ಅಲ್ಲಿ ಒಂದು ಸ್ವಲ್ಪ ಗ್ರಾಂಟ್ ಕೊಡಿಸಿ. ಆಂಧ್ರಗೆ ಕೊಡ್ತಾ ಇದ್ದಾರೆ, ಯುಪಿಗೆ ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಂದು ಏರ್ಪೋರ್ಟ್ಗೆ ಸ್ವಲ್ಪ ಗ್ರಾಂಟ್ ಕೊಡ್ಲಿ. ಬೇಕಾದ್ರೆ ಜಾಗನೇ ನಾವು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಬಿಡ್ತೇವೆ, ಅವರೇ ಡೆವಲಪ್ ಮಾಡ್ಲಿ. ಆಮೇಲೆ ಉಳಿದಿದ್ದನ್ನ ನಾವು ಕೂಡ ಚರ್ಚೆ ಮಾಡೋಣ. ನಾನು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದನ್ನು ಕೂಡ ವಾದ ವಿವಾದ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಏನೋ ಒಂದಷ್ಟು ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ಜಿಲ್ಲೆಗೆ ಒಳ್ಳೇದಾಗ್ಬೇಕು. ಎಲ್ಲ ಅವರು ಮಾಡ್ಲಿ, ನಾವು ಮಾಡೋಣ. ಏನೋ ನಮ್ ಕೈಲಾದಷ್ಟು ನಾವು ಮಾಡ್ತೀವಿ. ನಮ್ಗೆ ಕಡಿಮೆ ಶಕ್ತಿ ಇರ್ಬೋದು, ಹೆಚ್ಚಿರ್ಬೋದು, ಅಥವಾ ಮೀಡಿಯಂ ಇರ್ಬೋದು, ಎಲ್ಲಾರು ಕೈ ತೋರಿಸೋಣ. ಒಂದ್ ಮೇಕೆದಾಟಕ್ಕೆ ಒಂದು ಅನುಮತಿ ಕೊಡಿಸ್ಬಿಡ್ಲಿ, ಹಾಸನ್ಗೆ ನಮ್ಗೆ ಏರ್ಪೋರ್ಟ್ಗೆ ಗ್ರಾಂಟ್ ಕೊಡಿಸ್ಬಿಡ್ಲಿ, ನಾವು ಸೇರಿ ಅವ್ರಿಗೆ ಜೈಕಾರ ಹೇಳೋಣ. ಸರಿ, ಫೈನಾನ್ಸ್ ಕಮಿಷನ್ ರಾಜಕೀಯ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಮ್ಮನ್ನು ಯಾರು ಕೂಡ ಮಾತಾಡ್ತಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಕೇಂದ್ರ ಸಚಿವರುಗಳನ್ನ. ಹೇಗೆ ಅವರು ನಿರೀಕ್ಷೆ ಮಾಡುತ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವ್ರದ್ದು ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ರಾಜ್ಯದಲ್ಲಿ ಜನ ಅವರಿಗೆ ಮತ ಕೊಟ್ಟಿಲ್ಲ. ರಾಜ್ಯದಲ್ಲಿ ಜನ ಅವರಿಗೆ ಆಂಧ್ರದಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲಾ ಸಂಸದರ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ರು. ಆವತ್ತು ಕೇಂದ್ರ ಹಣಕಾಸು ಸಚಿವರು ಅವರೇ ಮನವಿ ಮಾಡಿ, ಇಲ್ಲ ನಾವು ಭಾಗವಹಿಸೋದಿಕ್ಕೆ ಆಗೋದಿಲ್ಲ ನೀವು ಸಭೆ ಮಾಡಿದ್ರೆ ಅಂತ ಆ ಸಭೆಯಲ್ಲಿ ರದ್ದಾಗ್ಲಿಕ್ಕೆ ಅವರೇ ಮನವಿ ಮಾಡಿದ್ರು. ನಾವು ಭಾಗವಹಿಸಕ್ಕೆ ಆಗೋದಿಲ್ಲ, ನಮ್ಗೆ ಕೆಲಸ ಕಾರ್ಯಗಳಿದ್ದಾವೆ, ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಸಾಲದೇ ಇರ್ಬೋದು, ಆಯ್ತು ವಿಚಾರ ಮಾಡೋಣ. ಹಾಗಾದ್ರೆ ರಾಜ್ಯದ ಪರವಾಗಿ ಅವರವರಿಗೆ ಒಂದು ನೈತಿಕ ಜವಾಬ್ದಾರಿ ಇಲ್ವಾ? ಮೇಕೆದಾಟಿಗೆ ಅನುಮತಿ ಕೊಡಿಸೋದಕ್ಕೆ ನಾವು ಎಲ್ಲಾ ಮನೆ ಬಜೆಟ್ ಬಾಗಿಲನ್ನು ಸಹ ಸುತ್ತಿದೀವಲ್ವಾ? ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಕೇಳಿದ್ರೆ ಮಾತ್ರ ಮೇಕೆದಾಟು ಬೇಕಾ? ಅವರಿಬ್ಬರಿಗೆ ಮಾತ್ರ ಮೇಕೆದಾಟು ಬೇಕಾ? ರಾಜ್ಯಕ್ಕೆ ಬೇಕಾಗಿಲ್ವಾ? ಹಾಸನದಲ್ಲಿರೋರಿಗೆ ಬೇಕಾಗಿಲ್ವಾ? ಮಂಡ್ಯ, ರಾಮನಗರ, ಬೆಂಗಳೂರು ಜನಗಳಿಗೆ ಬೇಕಾಗಿಲ್ವಾ ಮೇಕೆದಾಟಿನ ಕಾವೇರಿ ನೀರು? ಅವ್ರಿಗೆ ಅನ್ಯಾಯ ಮಾಡ್ತೀರಿ. ನಾವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮ ಉದಾರತನವನ್ನ ತೋರಿಸಿ ಸ್ವಲ್ಪ ರಾಜ್ಯಕ್ಕೆ ಅನುಕೂಲ ಮಾಡಿ, ನಿಮ್ಗೆ ಶ್ರೇಯಸ್ ಸಿಗುತ್ತೆ ಮುಂದೆ ನಿಂತು ಮಾಡಿದ್ರೆ. ಸರ್, ಈಗ ಫೆಡರಲ್ ಸಿಸ್ಟಮ್ ಅಲ್ಲಿ ಹೇಳೋ ಪ್ರಕಾರ ಎಲ್ಲ ಪಾಲಿಸಿ, ಫೈನಾನ್ಸ್ ಕಮಿಷನ್ ಎಲ್ಲ ಪಾಲಿಸಿ ಮ್ಯಾಟರ್ ನಲ್ಲಿ ರಾಜ್ಯಗಳಿಗೆ, ಆಯಾ ರಾಜ್ಯಗಳ ಹಣಕಾಸನ್ನ ನೆರವನ್ನ ಕೊಡುವಂಥದ್ದು ಒಂದು ಪಾಲಿಸಿ ಮ್ಯಾಟರ್ ಮಾಡ್ಕೊಂಡಿದ್ದಾರೆ ಸರ್. ಅದರಲ್ಲಿ ಎಕ್ಸ್ಕ್ಲೂಸಿವ್ ನೀವು ಹೇಳೋದ್ರಲ್ಲಿ ಕರ್ನಾಟಕ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲಿ ಸ್ಟೇಟಸ್ ಬಹಳ ಲೋ ಲೆವೆಲ್ ಹೋಗಿದೆ ಅನ್ಸುತ್ತೆ ಸರ್. ಯಾಕೆ ಇದು ಈ ಡಿಸ್ಕ್ರಿಮಿನೇಷನ್? ಅದು ಪಾಲಿಸಿ ಮ್ಯಾಟರ್ ವಿರುದ್ಧವಾಗಿ ಮಾಡಕ್ ಬರುತ್ತಾ ಕೇಂದ್ರ ಸರ್ಕಾರ ಅನ್ನೋದು? ಜೊತೆಗೆ ಫ್ರೀಬೀಸ್ ಸರ್, ಪ್ಲೀಸ್ ಇದಕ್ಕೆ ಸರ್. ದೆನ್ ಫ್ರೀಬೀಸ್ಗೆ ಆರ್ ಸ್ಪೆಂಡಿಂಗ್ ಮೋರ್ ದನ್ 59,000 crores ಪರ್ ಇಯರ್ ಸರ್. ಸೊ ಎಲ್ಲೋ ಒಂದ್ ಕಡೆ ಎಲ್ಲ ಬಂದಾಗ ಇದೆಲ್ಲ ನೋಡಿದಾಗ ಹೇಗೆ ಅನ್ಸುತ್ತೆ ನಿಮಗೆ? ಕರ್ನಾಟಕ ₹1 ನಾವು ಕೇಂದ್ರಕ್ಕೆ ತೆರಿಗೆ ಕಟ್ಟಿದ್ರೆ ನಮಗೆ ವಾಪಸ್ ಬರೋದು 13 ಪೈಸಾ. ರಿಪೀಟ್ ಮಾಡ್ತೇನೆ, ಯಾಕಂದ್ರೆ ನಾವು 1000 ಬಾರಿ ಹೇಳಿದ್ರು ಕೆಲವರಿಗೆ ಅದು ಕೇಳಿಸೋದಿಲ್ಲ. ನಮ್ಮ ಧ್ವನಿ, ನಮ್ಮ ಭಾಷೆಯಲ್ಲಿ ಅನ್ನೋ ಸಮಸ್ಯೆ ಇದೆ. ಕರ್ನಾಟಕ ಕೇಂದ್ರಕ್ಕೆ ₹1 ತೆರಿಗೆ ಕಟ್ಟಿದ್ರೆ ಕರ್ನಾಟಕಕ್ಕೆ ವಾಪಸ್ ಬರೋದು 13 ಪೈಸಾ. ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲಿಸ್ಟು 13 ಪೈಸಾ. ಬೇರೆ ರಾಜ್ಯಗಳು ₹1 ಕಟ್ಟಿದ್ರೆ ಅವರಿಗೆ ₹2 ಕೊಡ್ತೀರಾ, ₹4 ಕೊಡ್ತೀರಾ, ಕೆಲವು ರಾಜ್ಯಗಳಿಗೆ ₹7 ಕೊಡ್ತೀರಾ. ಇದು ನ್ಯಾಯನ ಸ್ವಾಮಿ? ಅವ್ರಿಗೆ ಎಷ್ಟಾದ್ರೂ ಕೊಡಿ. ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡೋ ಮನುಷ್ಯ ನಾವಲ್ಲ, ಕನ್ನಡಿಗರ ಗುಣ ಅಲ್ಲ. ನನಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಇಲ್ಲ.
ನಮ್ಮ ತೆರಿಗೆಯಲ್ಲಿ ನಮಗೆ ನ್ಯಾಯಸಮ್ಮತ ಪಾಲು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಮಾನ್ಯ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೇಳಿದ್ದಾರೆ, ರೂಪಾಯಿಗೆ ರೂಪಾಯಿ ನಾವು ಕಟ್ಟೋ ತೆರಿಗೆ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡಿ ಅಂತ ಅವರೇ ಭಾಷಣ ಮಾಡಿದ್ದಾರೆ. ವಿಡಿಯೋ ಇದೆ, ತಾವು ತೆಗೆದು ನೋಡಿ, ಇಲ್ಲ ಅಂದ್ರೆ ಕಳಿಸ್ಕೊಡ್ತೇನೆ. ನಾವು ರೂಪಾಯಿಗೆ ರೂಪಾಯಿ ನಮ್ಗೆ ವಾಪಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಾವು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ, ಕರ್ನಾಟಕದ ತೆರಿಗೆ ತಗೊಂಡು ಕೇಂದ್ರ ಸರ್ಕಾರನೂ ನಡೆಸಿ ಬೇರೆ ರಾಜ್ಯಗಳಿಗೂ ಸಹಾಯ ಮಾಡಿ. ಯಾಕೆಂದ್ರೆ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ನಂಬಿಕೆ ಇರೋರು. ಅನುಕೂಲ ಇರೋ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಸ್ವಲ್ಪ ಸಹಾಯ ಆಗಬೇಕು ಅಂತ ಹೇಳುವಂತವರು. ಹಾಗಂತೇಳಿ ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನೇ ಇಸಿಕ್ಬಿಟ್ರೆ ನೀವು ನಾಳೆ ಎಲ್ಲಿಂದ ಬರುತ್ತೆ? ನಿಮ್ಗೆ ಉತ್ಪಾದನೆ ಆದ್ರೂ ಆಗ್ಬೇಕಲ್ಲ, ಆದಾಯ ಹುಟ್ಟಬೇಕಲ್ಲ. ನಂಬರ್ 1 ಆದಾಯ ಕೊಡ್ತಾ ಇರೋದು ನಾವು. ನಮ್ ಕತ್ತಿಸ್ಕೋದ್ರಿಂದ ದೇಶಕ್ಕೆ ಬರೋ ಆದಾಯನೇ ಕಡಿಮೆ ಆಗುತ್ತೆ. 13 ಪೈಸಾ ಒಂದು ರಾಜ್ಯಕ್ಕೆ, 7 ರೂಪಾಯಿ ಒಂದು ರಾಜ್ಯಕ್ಕೆ. ನಿಮ್ ಪ್ರಕಾರ ಇದು ನ್ಯಾಯನ? ಇದು ಸಂವಿಧಾನದ ಆಶಯನ? ಇದು ಫೈನಾನ್ಸ್ ಕಮಿಷನ್ಗೆ ಕಾನ್ಸ್ಟಿಟ್ಯೂಷನ್ ಹೇಳಿದ್ಯಾ ಇಷ್ಟ ಅನ್ಯಾಯ ಮಾಡಿ ಅಂತ ಹೇಳಿದ್ಯಾ? ಎರಡನೇದು, ನಿಮಗೆ ಬಹಳ ನಂಬಿಕೆ ಇದ್ದಂಗೆ ಕಾಣ್ತಾ ಇದೆ. ನನ್ಗೆ ಬಹುಶಃ ನಾನು ಕಣ್ಣು ಹಳದಿ ಇರ್ಬೇಕು. ನನಗೆ ಇವತ್ತು ಏನು ಎಲ್ಲಾ ಸಂಸ್ಥೆಗಳು ದೇಶದಲ್ಲಿ ಸ್ವಾಯತ್ತವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಲ್ವಾ? ತಮ್ಮ ಪ್ರಕಾರ ಇಡಿ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಸಿಬಿಐ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಜುಡಿಷಿಯರಿ ಒಳಗಡೆ ಕೈ ಆಡಿಸ್ತಾ ಇಲ್ಲ, ಫೈನಾನ್ಸ್ ಕಮಿಷನ್ ಬಹಳ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರದ ಅಣತಿಯಂತೆ ಹೆಜ್ಜೆ ಇಡ್ತಾ ಇಲ್ಲ ಅಂತ ತಾವು ನಂಬಿದ್ದೀರಾ ಅಂತ ಕಾಣುತ್ತೆ. ನನಗೆ ಇವತ್ತು ನಡೀತಾ ಇರೋ ವಿದ್ಯಮಾನಗಳು ಆ ರೀತಿ ಕಾಣ್ತಾ ಇದೆ. ಇವೆಲ್ಲ ಕೇಂದ್ರ ಸರ್ಕಾರದವರ ಅಣತಿಯಂತೆ ನಡೀತಾ ಇರ್ತಕ್ಕಂಥ. ಯಾವ ರಾಜ್ಯಕ್ಕೆ ಕೊಡಬೇಕು, ಯಾವ ರಾಜ್ಯಕ್ಕೆ ತೆಗಿಬೇಕು ಅನ್ನೋದು ಎಲ್ಲೋ ತೀರ್ಮಾನ ಆಗತ್ತೆ. ಅದನ್ನ ಯಾರ ಬಾಯಲ್ಲಿ ಹೇಳಿಸ್ಬೇಕು ಅವ್ರ ಬಾಯಲ್ಲಿ ಹೇಳಿಸ್ತಾರೆ. ಇವೆಲ್ಲ ಅನ್ಯಾಯದ ಮರೆಮಾಚುವಂತ ಮುಖವಾಡಗಳು. ಇವೆಲ್ಲವೂ ಅನ್ಯಾಯವನ್ನ ಬಚ್ಚಿಡ್ತಕ್ಕಂತಹ ಮುಖವಾಡ. ನಾವು ಸತ್ಯ ಮಾತಾಡ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ನಮ್ಮ ತೆರಿಗೆ ಕನ್ನಡಿಗರ ದುಡಿಮೆ ಬೇರೆ ರಾಜ್ಯಗಳಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ. ನಮ್ಮ ಬೆವರಿನ ಪ್ರತಿಫಲ ಅದು ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು. ನಮ್ಮ ರಾಜ್ಯಕ್ಕೂ ಕೂಡ ಕೊಡಬೇಕು. ನಾವು ಕೇಳ್ತಾ ಇರೋದು ಯಾವುದೋ ಅವರ ಉಡುಗೊರೆ ಕೇಳ್ತಾ ಇಲ್ಲ, ಅವರಿಂದ ದಾನ ಕೇಳ್ತಾ ಇಲ್ಲ. ನಮ್ಮ ದುಡಿಮೆಯಲ್ಲಿ ನಮ್ಮ ಹಕ್ಕು, ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇದ್ದೇವೆ. ನಿರಂತರವಾಗಿ ರೀತಿ ಅನ್ಯಾಯ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಅಲ್ಲ, ಕನ್ನಡಿಗರಿಗೆ ಅನ್ನೋದನ್ನ ದಯವಿಟ್ಟು ಮರೆಯಬೇಡಿ ಅಂತ ನಮ್ಮ ಇದೀಗ ಹೀಗೆ ಮುಂದುವರಿಸಿದರೆ ಸರ್ ನೀವು ಹೇಳ್ತಾರೆ ಆದ್ರೂ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನ್ಸ್ ಮಾಡಿ ಅನುದಾನ ಬಿಡುಗಡೆ ಮಾಡಿ. ಈಗ ಆ ರೀತಿ ಬರ್ತಾ ಇಲ್ವಾ ಸರ್? ಸುಪ್ರೀಂ ಕೋರ್ಟ್ ನ ಏನು ತೀರ್ಪು ಅದ್ರ ಪ್ರಕಾರ ಬರ್ತಾ ಇಲ್ಲ. 2023ರಲ್ಲಿ ರಾಜ್ಯದಲ್ಲಿ ಅತ್ಯಂತ ತೀವ್ರ ಬರಗಾಲ ಮೂಡಿದಾಗ ನಾವು ಬರಗಾಲದಿಂದ ರೈತರ ಬೆಳೆ ಹಾನಿ ಆಗಿದೆ, ಕಾನೂನು ಪ್ರಕಾರವಾಗಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ದರೂ ಕೂಡ ಕೇಂದ್ರ ಸರ್ಕಾರ ನಾವು ಸಲ್ಲಿಸಿದ ಮನವಿಗೆ ಪ್ರತಿಯಾಗಿ 1 ಪೈಸಾ ಬರ ಪರಿಹಾರವನ್ನ ಕೊಡ್ಲಿಲ್ಲ. 1 ಪೈಸಾ ಬರ ಪರಿಹಾರವನ್ನ ರಾಜ್ಯಕ್ಕೆ ಕೊಡ್ಲಿಲ್ಲ. ಇತಿಹಾಸದಲ್ಲಿ ಇಂಥ ಘಟನೆ ನಡೆದಿರಲಿಲ್ಲ. ನಾವು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಗೃಹ ಸಚಿವರನ್ನ ಭೇಟಿ ಮಾಡಿದ್ವಿ, ಹಣಕಾಸು ಸಚಿವರನ್ನ ಭೇಟಿ ಮಾಡಿದ್ವಿ. ತಾವ್ ಹೇಳ್ತಾ ಇದ್ದೀರಲ್ಲ, ಯಾರು ನೀವು ಹೋಗೋದಿಲ್ಲ, ಸರಿಯಾಗಿ ಕೇಳೋದಿಲ್ಲ, ಫೋಟೋ ಬೇಕಾದ್ರೆ ಇವತ್ತು ಕೊಡ್ತೇನೆ ಇದೆ. ಎಲ್ಲಾರು ಭೇಟಿ ಮಾಡಿದ್ದೇವೆ. ಇನ್ನೊಂದು ಬಾರಿ ರಿಪೀಟ್ ಮಾಡ್ತೇನೆ, ಹಣಕಾಸು ಸಚಿವರು, ಗೃಹ ಸಚಿವರು, ಪ್ರಧಾನ ಮಂತ್ರಿಗಳು ಎಲ್ಲರನ್ನೂ ಭೇಟಿ ಮಾಡಿ ಮನವಿ ಮಾಡಿದ್ವಿ. ರಾಜ್ಯಕ್ಕೆ ಬರ ಪರಿಹಾರ ಕೊಡಿ, ಇದು ಜನಗಳಿಗೆ ಸಿಗಬೇಕಾದಂತಹ ಹಣ ಅಂತೇಳಿ. ಎಲ್ಲಾ ಸಂಸದರಿಗೂ ಕೇಳಿದ್ವಿ, ಸ್ವಾಮಿ ನಮ್ಮ ಮನವಿಗೆ ಯಾವುದೇ ಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ, ಇದು ರಾಜ್ಯದ ಜನಗಳಿಗೆ ಬರಬೇಕಾದಂತಹ ದುಡ್ಡು ಪರಿಹಾರ ಬಿಡುಗಡೆ ಮಾಡಿ ಅಂತ ಕೇಳಿದ್ವಿ. ಅವರು ಕಿವಿ ಮೇಲೆ ಹಾಕೊಳ್ಳಿಲ್ಲ. ಕಾದು 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 ಕೊನೆಗೆ ಅನಿವಾರ್ಯವಾಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಲು ಹಾಕಿದ್ವಿ. ಏತನ್ ಮಧ್ಯೆ ಏನ್ ಹೇಳಿದ್ರು,
ನಮ್ಮ ಪ್ರತಿಪಕ್ಷಗಳು ಇವರು ಮನವಿನೇ ಕೊಟ್ಟಿಲ್ಲ ಅಂತ. ಇವರು ಮನವಿ ಕೊಟ್ಟಿದ್ದು ಡೇಟ್ಗೆ ಕೊಟ್ಟಿಲ್ಲ, ಇವ್ರದ್ದು ಮನವಿ ಸರಿ ಇಲ್ಲ, ಕ್ರಮಬದ್ಧವಾಗಿಲ್ಲ. ಅದಾದ್ಮೇಲೆ ಇದನ್ನೆಲ್ಲ ಅವರ ಪ್ರತಿಕ್ರಿಯೆಗಳು ನೋಡಿ ಕೊನೆಗೆ ನಮ್ಗೆ ಬೇರೆ ಮಾರ್ಗ ಇಲ್ಲ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದ್ವಿ. ಈ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿ ಯಾವುದಾದ್ರೂ ರಾಜ್ಯ ಪ್ರಕೃತಿ ವಿಕೋಪ ಪರಿಹಾರ ಬರಲಿಲ್ಲ ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಅನ್ನ ಕೋರ್ಟಿಗೆ ಎಳೆದಿದ್ದು ಉದಾಹರಣೆ ಈ ದೇಶದ ಇತಿಹಾಸದಲ್ಲಿ. ಕರ್ನಾಟಕ ಕೊನೆಗೆ ಅನಿವಾರ್ಯವಾಗಿ ಜನಗಳ ಹಿತ ಕಾಪಾಡೋದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಅವ್ರನ್ನ ಸುಪ್ರೀಂ ಕೋರ್ಟ್ಗೆ ಎಳೆದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಬರಕ್ ಮೊದಲು ಇವರೆಲ್ಲ ಹೇಳಿದ್ರು, ಇವ್ರು ಮನವಿನೇ ಕೊಟ್ಟಿಲ್ಲ, ಡೇಟ್ಗೆ ಕೊಟ್ಟಿಲ್ಲ, ಅದು ಇದು ಎಲ್ಲ ಹೇಳಿದ್ರು. ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಅಂದ್ರೆ ನಂಬರ್ 1 ನಂಬರ್ 2 ಇಬ್ರು ಬಂದು ಕೈ ಮುಗಿದು ಕೇಳ್ಕೊಂಡ್ರು, ಸ್ವಾಮಿ ಒಂದ್ ವಾರದಲ್ಲಿ ಕೊಟ್ಬಿಡ್ತೀವಿ ದುಡ್ಡು, ಕೇಸನ್ನ ನೀವು ಹಾಗೆ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಮನವಿ ಕೊಟ್ಟಿರ್ಲಿಲ್ವಾ? ನಮ್ಮ ಮನವಿ ಕ್ರಮಬದ್ಧವಾಗಿರ್ಲಿಲ್ಲ. ಇಲ್ಲದೆ ಇದ್ದಿದ್ರೆ ಹೇಳ್ಬೇಕಾಗಿತ್ತು, ಅಯ್ಯೋ ಸ್ವಾಮಿ ಅವ್ರ ಮನವಿನೇ ಕೊಟ್ಟಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ಸ್ವಾಮಿ ಅವ್ರು ಕೊಟ್ಟಿದ್ ಮನವಿ ಎಲ್ಲ ಏನು ಸರಿ ಇಲ್ಲ ಅಂತ ಹೇಳ್ಬೇಕಾಗಿತ್ತು. ಅವ್ರು ಬಂದು ಇಬ್ರು ಕೈ ಮುಗಿದ್ರು, ಇಲ್ಲ ಸ್ವಾಮಿ ಕೊಟ್ಬಿಡ್ತೀವಿ, ಒಂದ್ 2 ವಾರ ಟೈಮ್ ಕೊಡಿ ಅಂತ. ಹಂಗಾಗಿ ಕರ್ನಾಟಕ ಕೋರ್ಟ್ ನಲ್ಲಿ ನಾವು ಹೋರಾಟ ಮಾಡಿ ಯಾವಾಗ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲು ಹತ್ತಿದ್ಮೇಲೆ ನಾವೇನಾದ್ರೂ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತದೇ ಹೋಗಿದ್ರೆ 2,480 ಕೋಟಿ ಪೈಸಾ ಕೂಡ ನಮ್ಗೆ ಕೊಡದೆ ಅನ್ಯಾಯ ಮಾಡ್ತಿದ್ರು. ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಆದ್ರೆ ದಿನ ಬೆಳಿಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಆಗೋದಿಲ್ಲ. ಆವತ್ತು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಕೂಡ ಅದನ್ನೇ ಹೇಳಿದ್ರು ಪೀಠದಲ್ಲಿ, ಈ ಕೇಸುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದಾವೆ, ಇದು ಒಳ್ಳೇದಲ್ಲ, ನೀವು ಬಗೆಹರಿಸ್ಕೋಬೇಕು ಆಂತರಿಕವಾಗಿ ಅಂತ ಅವತ್ತು ಪೀಠದಿಂದ ಹೇಳಿದ್ದಾರೆ. ಆದ್ರೂ ಕೂಡ ಪೀಠದಿಂದ ಬಂದಂತ ಅಭಿಪ್ರಾಯವನ್ನ ಇವತ್ತು ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿ ಇಂಥ ಅನ್ಯಾಯಗಳನ್ನ ಮುಂದುವರಿಸಿದೆ. ಈ ವರ್ಷ ಅತಿವೃಷ್ಟಿಯಿಂದ ಬೆಳೆ ಹಾನಿ ಆಗಿದೆ. ನಾವು ಮನವಿಯನ್ನ ಸಲ್ಲಿಸಿದ್ದೇವೆ. ಕೇಂದ್ರದಿಂದ ತಂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ತಾರೆ ನೋಡೋಣ. ಈ ಬಾರಿ ಆ ರೀತಿ ಅನ್ಯಾಯ ಮಾಡೋದಿಲ್ಲ, ನಮಗೆ ಬರಬೇಕಾದಂತ ಅನುದಾನವನ್ನ ಬಿಡುಗಡೆ ಮಾಡ್ತಾರೆ ಅಂತ ನಂಬಿಕೆಯಲ್ಲಿ ನಮ್ಮ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಂಡಿದೆ. ಸರ್, ಬೆಂಗಳೂರಿನಲ್ಲಿ 255 ಕೋಟಿ ಕೆಲ ಮಠಗಳಿಗೆ ಕೊಟ್ಟಿದೆ ಸರ್ಕಾರ, ನಮ್ಮ ರಂಗದೇನರಿಗೆ ಇದೆ. ಅದು ಕೆಲವು ವಿದ್ಯಾರ್ಥಿಗಳ ಅಭಿಪ್ರಾಯವನ್ನು ಬಿಕ್ಕರಿಸಿ ಕೊಡಲಾಗಿದೆ ಅಂತ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಜಮೀನು ಕೊಡ್ತಾ ಇರೋದು ಸಾವಿರಾರು ಪ್ರಕರಣಗಳು ರಾಜ್ಯದಲ್ಲಿ ನಡೆದಿಲ್ಲ. ಒಂದಲ್ಲ ಎರಡಲ್ಲ. ಎಲ್ಲಾ ಸಂಘ ಸಂಸ್ಥೆಗಳಿಗೆ ನಾನಾ ರೀತಿಯ ಜಾತಿ ಜನಾಂಗ ಇಂತಹ ಸಂಘ ಸಂಸ್ಥೆಗಳಿಗೆ ಮಠಗಳಿಗೆ, ಯಾವ ಮಠಕ್ಕೆ ನಾವು ಸರ್ಕಾರಿ ಜಾಗ ಕೊಟ್ಟಿಲ್ಲ ಸ್ವಲ್ಪ ಹೇಳ್ಬಿಡಿ. ಯಾವ್ದಾದ್ರು ಮಠಗಳು ನನಗೊಂದು ಪಟ್ಟಿ ಕೊಡಿ ನೋಡೋಣ. ಯಾವ ಜಾತಿ ಸಂಘಗಳಿಗೆ ನಾವು ಸರ್ಕಾರಿ ಜಾಗ ಕೊಟ್ಟಿಲ್ಲ? ಪತ್ರಕರ್ತರ ಸಂಘಗಳಿಗೆ ಕೊಟ್ಟಿಲ್ವಾ? ಯಾರಿಗೆ ಕೊಟ್ಟಿದ್ದು? ಸರ್ಕಾರಿ ಜಾಗ ತೆಗೆದುಕೊಳ್ತಾ ಇರುವಂತ ಸಂಸ್ಥೆಗಳು ಎಷ್ಟಿದಾವೆ? ಯಾವ್ದಾದ್ರು ಜನಾಂಗ ಇದೆಯಾ ಸರ್ಕಾರಿ ಜಾಗ ಅನುಕೂಲ ತೆಗೆದುಕೊಳ್ತಾ ಇರೋದು? ಇದು ಯಾಕೆ ಇದನ್ನು ಮಾತ್ರ ಪ್ರತ್ಯೇಕಿಸಿ ಮಾತಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಾ ಇರುವಂತಹ ವಿಷಯ. ಹೇಗೆ ಇವೆಲ್ಲ ಕೆಲವು ಕೊಡೋದು ಸರಿ, ಕೆಲವರು ಕೊಟ್ಬಿಡ್ಲೆ ಅದು ತಪ್ಪು. ಕೆಲವು ಇಲಾಖೆ ಅಭಿಪ್ರಾಯ ವಿಭಿನ್ನವಾಗಿ ಕೊಟ್ಟಿದ್ರು. ಆ ಯಾರ್ಯಾರಿಗೆ ಹಿಂದೆ ಕೊಟ್ಟಿದಾರಲ್ಲ, ದಯವಿಟ್ಟು ಆ ಕಟ್ಟಗಳನ್ನು ತೆಗೆದು ನೋಡಿ, ಅದರಲ್ಲಿ ಏನು ಅಭಿಪ್ರಾಯ ಬರ್ದಿದ್ದಾರೆ ಅಂತ. ಎಲ್ಲರಿಗೂ ಅದೇ ಅಭಿಪ್ರಾಯನೇ ಬರೆಯೋದು. ಹಣಕಾಸು ಇಲಾಖೆಯವರು, ಕಾನೂನು ಇಲಾಖೆಯವರು ಎಲ್ಲರಿಗೂ ಕೂಡ ಇದು ಆ ಕಾರಣ ಈ ಕಾರಣ ಅಂತ ಹೇಳಿ ಕೊಡೋದಕ್ಕೆ ಬರುವುದಿಲ್ಲ. ಆದ್ರೆ ಅದನ್ನ ಕೊಡುವಂತ ಅಧಿಕಾರ ಕ್ಯಾಬಿನೆಟ್ಗೆ ಇರುತ್ತೆ. ಆ ಅಧಿಕಾರವನ್ನ ಬಳಸಿನೇ ಎಲ್ಲರಿಗೂ ಕೊಟ್ಟಿರೋದು. ಆದ್ರೆ ಇಲ್ಲಿ ಬಡವರು ಹಿಂದುಳಿದವರಿಗೆ ಕೊಟ್ಟಿವೆ ಅಂತ ಹೇಳಿದ್ರೆ ಅವ್ರಿಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ. ಅದು ಕಾಲ ಅಷ್ಟೇ. ಬಿಟ್ರೆ ನೀವು ಬೇಕಾದ್ರೆ ಇದನ್ನ ನೀವು ಕೂಡ ಆರ್ಟಿಐಯಲ್ಲಿ ಹಾಕಿ ಹಿಂದೆ ಬೇರೆಯವರಿಗೆ ಕೊಟ್ಟಾಗ ಏನ್ ಬರ್ದಿದ್ರು ಕಾನೂನು ಇಲಾಖೆ, ಏನ್ ಬರ್ದಿದ್ರು ಹಣಕಾಸು ಇಲಾಖೆ, ಅದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ.
ಖಂಡಿತ ಚರ್ಚೆ ಮಾಡೋಣ. ರೈಟ್. ಇದು ರಾಷ್ಟ್ರೀಯ ಇವತ್ತಿಗೆ ಲಾಸ್ಟ್ ಅನುವಾದ